ಎಲ್ರಿಗೂ ನಮಸ್ಕಾರ. ಮನೇಲಿ ಕ್ಲೀನಿಂಗ್ ಮಾಡೋದು ಅಂದ್ರೆ ದೊಡ್ಡ ಕೆಲಸ. ಎಷ್ಟೇ ಕ್ಲೀನ್ ಮಾಡಿದ್ರೂ ಕೆಲವು ಕಡೆ ಕಲೆಗಳು ಹಾಗೇನೆ ಉಳಿಯುತ್ತೆ. ವಿಶೇಷವಾಗಿ ಗ್ಯಾಸ್ ಸ್ಟವ್ ಮೇಲಿನ ಎಣ್ಣೆ ಕಲೆಗಳು, ಸ್ವಿಚ್ ಬೋರ್ಡ್ ಮೇಲಿನ ಕೊಳಕು, ಬಾಗಿಲಿನ ಕೆಳಭಾಗ, ಮಿರರು, ನೆಲ, ಕಿಟಕಿ, ರಾಡ್ ಇದೆಲ್ಲದನ್ನು ಕ್ಲೀನ್ ಮಾಡೋದು ತುಂಬ ಕಷ್ಟ ಅನಿಸುತ್ತೆ. ಇತ್ತೀಚೆಗೆ ನಾನು ಒಂದು ಹೊಸ ಕ್ಲೀನಿಂಗ್ ಪ್ರಾಡಕ್ಟ್ನ ಟ್ರೈ ಮಾಡಿದೆ. ಮೊದಲಿಗೆ ಇದನ್ನು ಗ್ಯಾಸ್ ಸ್ಟವ್ ಮೇಲೆ ಬಳಸಿದೆ. ನಿಜ ಹೇಳಬೇಕಂದ್ರೆ ರಿಸಲ್ಟ್ ನೋಡಿ ನನಗೆ ಆಶ್ಚರ್ಯ ಆಯಿತು. ನಂತರ ಇದೇ ಪ್ರಾಡಕ್ಟ್ನಿಂದ ಸ್ವಿಚ್ ಬೋರ್ಡು, ಬಾಕ್ಸು, ಮಿರರು, ನೆಲ, ಕಿಟಕಿ ರಾಡ್, ಬಾಗಿಲಿನ ಕೆಳಭಾಗ ಹೀಗೆ ಒಂದೊಂದಾಗಿ ಕ್ಲೀನ್ ಮಾಡಿ ನೋಡಿದೆ. ನೀವೇ ನೋಡ್ಬೋದು ಮೊದಲಿದ್ದ ಕೊಳಕಿಗೆ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ. ನಾನು ಯೂಸ್ ಮಾಡಿದ್ದು ಕ್ಲೀನೆಸ್ ಮ್ಯಾಜಿಕ್ ಅವರ ಎರೇಸರ್. ಹೌದು, ಇದು ಸಾಮಾನ್ಯ ಸ್ಪಾಂಜ್ ಅಲ್ಲ, ಬಳಸೋದು ತುಂಬ ಸುಲಭ. ಸ್ವಲ್ಪ ನೀರಲ್ಲಿ ನೆನೆಸಿ ಹೆಚ್ಚುವರಿ ನೀರನ್ನು ಹಿಂಡಿ ಕಲೆ ಇರೋ ಜಾಗದಲ್ಲಿ ನಿಧಾನವಾಗಿ ಒರೆಸಿದ್ರೆ ಸಾಕು. ನನಗಿದ್ರಲ್ಲಿ ಇಷ್ಟ ಆದ ವಿಷಯ ಏನಂದರೆ ಬೇರೆ ಬೇರೆ ಜಾಗಗಳಿಗೆ ಬೇರೆ ಬೇರೆ ಕ್ಲೀನಿಂಗ್ ಪ್ರಾಡಕ್ಟ್ನ ಹುಡುಕೋ ಅಗತ್ಯನೇ ಇರಲ್ಲ. ಒಂದೇ ಸ್ಪಾಂಜಿಂದ ಮನೆ ಎಲ್ಲ ಜಾಗಗಳನ್ನು ಸಹ ಕ್ಲೀನ್ ಮಾಡ್ಬೋದು ಅನಿಸ್ತು. ನನಗೆ ಪ್ರಾಡಕ್ಟ್ನ ಬಳಸಿದ ಅನುಭವ ತುಂಬ ಚೆನ್ನಾಗಿತ್ತು. ಅದಕ್ಕೆ ನಿಮ್ಮ ಜೊತೆನೂ ಶೇರ್ ಮಾಡಬೇಕು ಅನಿಸ್ತು. ನೀವು ಇದನ್ನು ಒಮ್ಮೆ ಟ್ರೈ ಮಾಡಬೇಕು ಅಂತ ಅನಿಸ್ತಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ನಾನು ನಿಮಗೆ ಲಿಂಕ್ನ ಶೇರ್ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.